ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರ ಹಿಡಿದಿದೆ. 136 ಸೀಟ್ ಬಂದಿದೆ. ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಹಣ ಹೊಂದಿಸಲು ಕಷ್ಟ ಕೂಡ ಪಡ್ತಾ ಇದ್ದಾರೆ. ಒಂದೊಂದೇ ದರ ಕೂಡ ಏರಿಸ್ತಾ ಇದೆ. ಓಕೆ, ಕಷ್ಟಪಡ್ತಾ ಇದ್ದೀರಿ, ಏನೋ ಮಾಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ, ಒಂದು 2-3 ತಿಂಗಳು ಆ ಕಡೆ ಈ ಕಡೆ ಆಗ್ತಾ ಇದೆ. ಹಾಗಾಗಿ ಜನಗಳು ಕೂಡ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಆಗಿದೆ. ಆದರೆ ಇಷ್ಟೆಲ್ಲ ಕಷ್ಟ ಇದ್ದಾಗ ಇದರ ಮಧ್ಯೆ CM ಸಿದ್ದರಾಮಯ್ಯ ತೆಗೆದುಕೊಂಡ ಒಂದು ನಿರ್ಧಾರ ಕೇವಲ ವಿಪಕ್ಷಗಳ ಮಾತ್ರವಲ್ಲ, ಪ್ರತಿಯೊಬ್ಬರ ಕಣ್ಣು ಕೆಂಪಾಗಿಸಿದೆ. ಅಯ್ಯಯ್ಯ, ಮನೆಗೆ ಮಾರಿ ಊರಿಗೆ ಉಪಕಾರಿ ಯಾಕಾಗ್ತೀರಿ ಸಿದ್ದರಾಮಯ್ಯನವರೇ? ಮೊದಲು ಮನೆಗೆ ಉಪಕಾರಿಯಾಗಿ ಅನ್ನುವಂಥ ಸಂದೇಶವನ್ನು ನೀಡುವ ಥರ ಕಾಣ್ತಾ ಇದೆ. ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಲೆಟರ್ ಮತ್ತು ಈ ಒಂದು ಸ್ಟೋರಿ ಕಾರಣ ನೋಡಿ. ಕೇರಳದ ಚಾಕರಿಗೆ ನಿಂತ ಕರ್ನಾಟಕ ಕಾಂಗ್ರೆಸ್. ಪ್ರಿಯಾಂಕಾ ಕ್ಷೇತ್ರಕ್ಕೆ ಸಿದ್ದು 100 ಮನೆಗಳ ಗಿಫ್ಟ್. ಕಾಂಗ್ರೆಸ್ ನಾಯಕರ ಪಾಲಿಗೆ ಗಾಂಧಿ ಕುಟುಂಬ ಅಂದರೆ ದೇವರ ಸಮಾನ. ಗಾಂಧಿಗಳು ಏನು ಹೇಳಿದ್ರು ಸಾಕು, ಕೈ ನಾಯಕರು ಶಿರಸಾವಹಿಸಿ ಪಾಲಿಸ್ತಾರೆ. ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟ ಬಳಿಕ ಪ್ರಿಯಾಂಕಾ ವಾದ್ರಾ ವಯನಾಡು ಸಂಸದರಾದರು. ಇಂದಿರಾ ಗಾಂಧಿ ಅಪರಾವತಾರದಂತಿರೋ ಕಾಂಗ್ರೆಸ್ನ ಭವಿಷ್ಯದ ಅಧಿನಾಯಕಿ ಪ್ರಿಯಾಂಕಾಗೆ ದೊಡ್ಡದೊಂದು ಗಿಫ್ಟ್ ಕೊಡಲು CM ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ವಯನಾಡಿನ ಮೇಪಾಡಿಯ ಮುಂಡೈಕ ಚುರಲ್ಮಲ ಭೂಕುಸಿತ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಆದರೆ ಕೇರಳ ಸರ್ಕಾರದಿಂದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆ ಪತ್ರ ಬರೆದಿದ್ದು 100 ಮನೆ ಕಟ್ಟಿಸಲು ಜಾಗ ಕೊಡಿ ಎಂದಿದ್ದಾರೆ. CM ಕುರ್ಚಿ ಉಳಿಸಿಕೊಳ್ಳಲು ಸರ್ಕಾರ. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನ ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನು ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸಿದ್ದು ಸರ್ಕಾರ ಯೋಜನೆಗಳಿಗಾಗಿ ಹಣ ಹೊಂದಿಸಲು ಒಂದೊಂದೇ ದರ ಹೆಚ್ಚಿಸುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಸ್ತೆ ಗುಂಡಿ ಮುಚ್ಚಲು ಸಾಧ್ಯವಾಗದ ಕೈ ಸರ್ಕಾರದ ಮುಖ್ಯಮಂತ್ರಿ ಕೇರಳದ ವಯನಾಡು ಭೂಕುಸಿತ ಸಂತ್ರಸ್ತರಿಗೆ 100 ಮನೆ ನಿರ್ಮಿಸಿಕೊಡಲು ಸಿದ್ಧರಾಗಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರ ಹಿಡಿದಿದೆ. 136 ಸೀಟ್ ಬಂದಿದೆ. ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಹಣ ಹೊಂದಿಸಲು ಕಷ್ಟ ಕೂಡ ಪಡ್ತಾ ಇದ್ದಾರೆ. ಒಂದೊಂದೇ ದರ ಕೂಡ ಏರಿಸ್ತಾ ಇದೆ. ಓಕೆ, ಕಷ್ಟಪಡ್ತಾ ಇದ್ದೀರಿ, ಏನೋ ಮಾಡ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ, ಒಂದು 2-3 ತಿಂಗಳು ಆ ಕಡೆ ಈ ಕಡೆ ಆಗ್ತಾ ಇದೆ. ಹಾಗಾಗಿ ಜನಗಳು ಕೂಡ ಒಂದು ರೀತಿಯಲ್ಲಿ ಅಡ್ಜಸ್ಟ್ ಆಗಿದೆ. ಆದರೆ ಇಷ್ಟೆಲ್ಲ ಕಷ್ಟ ಇದ್ದಾಗ ಇದರ ಮಧ್ಯೆ CM ಸಿದ್ದರಾಮಯ್ಯ ತೆಗೆದುಕೊಂಡ ಒಂದು ನಿರ್ಧಾರ ಕೇವಲ ವಿಪಕ್ಷಗಳ ಮಾತ್ರವಲ್ಲ, ಪ್ರತಿಯೊಬ್ಬರ ಕಣ್ಣು ಕೆಂಪಾಗಿಸಿದೆ. ಅಯ್ಯಯ್ಯ, ಮನೆಗೆ ಮಾರಿ ಊರಿಗೆ ಉಪಕಾರಿ ಯಾಕಾಗ್ತೀರಿ ಸಿದ್ದರಾಮಯ್ಯನವರೇ? ಮೊದಲು ಮನೆಗೆ ಉಪಕಾರಿಯಾಗಿ ಅನ್ನುವಂಥ ಸಂದೇಶವನ್ನು ನೀಡುವ ಥರ ಕಾಣ್ತಾ ಇದೆ. ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಲೆಟರ್ ಮತ್ತು ಈ ಒಂದು ಸ್ಟೋರಿ ಕಾರಣ ನೋಡಿ. ಕೇರಳದ ಚಾಕರಿಗೆ ನಿಂತ ಕರ್ನಾಟಕ ಕಾಂಗ್ರೆಸ್. ಪ್ರಿಯಾಂಕಾ ಕ್ಷೇತ್ರಕ್ಕೆ ಸಿದ್ದು 100 ಮನೆಗಳ ಗಿಫ್ಟ್. ಕಾಂಗ್ರೆಸ್ ನಾಯಕರ ಪಾಲಿಗೆ ಗಾಂಧಿ ಕುಟುಂಬ ಅಂದರೆ ದೇವರ ಸಮಾನ. ಗಾಂಧಿಗಳು ಏನು ಹೇಳಿದ್ರು ಸಾಕು, ಕೈ ನಾಯಕರು ಶಿರಸಾವಹಿಸಿ ಪಾಲಿಸ್ತಾರೆ. ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟ ಬಳಿಕ ಪ್ರಿಯಾಂಕಾ ವಾದ್ರಾ ವಯನಾಡು ಸಂಸದರಾದರು. ಇಂದಿರಾ ಗಾಂಧಿ ಅಪರಾವತಾರದಂತಿರೋ ಕಾಂಗ್ರೆಸ್ನ ಭವಿಷ್ಯದ ಅಧಿನಾಯಕಿ ಪ್ರಿಯಾಂಕಾಗೆ ದೊಡ್ಡದೊಂದು ಗಿಫ್ಟ್ ಕೊಡಲು CM ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ವಯನಾಡಿನ ಮೇಪಾಡಿಯ ಮುಂಡೈಕ ಚುರಲ್ಮಲ ಭೂಕುಸಿತ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತ
ಕರ್ನಾಟಕ ಸರ್ಕಾರ ಹೇಳಿದೆ. ಆದರೆ ಕೇರಳ ಸರ್ಕಾರದಿಂದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆ ಪತ್ರ ಬರೆದಿದ್ದು 100 ಮನೆ ಕಟ್ಟಿಸಲು ಜಾಗ ಕೊಡಿ ಎಂದಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸರ್ಕಾರ. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು. ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸಿದ್ದು ಸರ್ಕಾರ ಯೋಜನೆಗಳಿಗಾಗಿ ಹಣ ಹೊಂದಿಸಲು ಒಂದೊಂದೇ ದರ ಹೆಚ್ಚಿಸುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಸ್ತೆ ಗುಂಡಿ ಮುಚ್ಚಲು ಸಾಧ್ಯವಾಗದ ಕೈ ಸರ್ಕಾರದ ಮುಖ್ಯಮಂತ್ರಿ ಕೇರಳದ ವಯನಾಡು ಭೂಕುಸಿತ ಸಂತ್ರಸ್ತರಿಗೆ 100 ಮನೆ ನಿರ್ಮಿಸಿಕೊಡಲು ಸಿದ್ಧರಾಗಿರೋದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಂದೆ ಕೂಡ ಇದೇ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಕರ್ನಾಟಕದ ಆನೆ ತಿವಿದು ಒಬ್ಬ ಸಾವಿಗೀಡಾದ ಅಂತೇಳಿ ಇಲ್ಲಿಂದ ನಾವು ಪರಿಹಾರ ಕೊಟ್ಟಿದ್ವಿ. ಬಟ್ ಕೇರಳ ಸರ್ಕಾರ ಅದನ್ನು ತಿರಸ್ಕರಿಸಿತ್ತು. ವಯನಾಡಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಈಗ ಪ್ರಿಯಾಂಕಾ ವಾದ್ರಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಾ. ಈ ಹಿಂದೆ ಇಡೀ ಕೇರಳಕ್ಕೆ ದೊಡ್ಡ ಮಟ್ಟದಲ್ಲಿ ಅನಾಹುತಕಾರಿಯಾದಂಥ ಒಂಥರ ನೆರೆ ಬಂದಿತ್ತಪ್ಪ. ಈಗ ಒಂದು ಸರ್ಕಾರ ಮತ್ತೊಂದು ಸರ್ಕಾರಕ್ಕೆ ಕೊಡುವಂಥದ್ದು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಹೆಂಗಿದೆ ಅಂತಂದರೆ, ಯಾರನ್ನೋ ತೃಪ್ತಿಪಡಿಸೋದಕ್ಕೆ ಬೇಕಾಗಿ ಇಲ್ಲಿ ಮನೆಯ ಮಕ್ಕಳಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ನೀವು ಉಳಿದವರಿಗೆಲ್ಲ ಹಂಚೋಕೆ ಹೋದರೆ ಪ್ರಶ್ನೆ ಮಾಡಬೇಕಲ್ವಾ. ಈಗ ಕೇಂದ್ರವನ್ನು ಪ್ರಶ್ನೆ ಮಾಡ್ತಾ ಇದ್ವಿ. ನಾವು ಕೂಡ ಆಗ ಸಾಥ್ ಕೊಟ್ವಿ. ನಮಗೆ ಬರಬೇಕಾಗಿರುವಂಥ ದುಡ್ಡನ್ನು ಕೇಂದ್ರ ಕೊಡ್ತಾ ಇಲ್ಲ ಅಂತ ಹೇಳುವಾಗ ನಾವೆಲ್ಲ ಸಾಥ್ ಕೊಟ್ಟಿಲ್ವಾ ಸರ್ಕಾರಕ್ಕೆ? ಇಲ್ಲ, ನಮ್ಗೆ ಬರಬೇಕು ಅಂತೇಳಿ. ಈಗ ಇಲ್ಲಿ ಫ್ರೀ ಗ್ಯಾರಂಟಿ ಕೊಟ್ಟುಬಿಟ್ಟು ಅದಕ್ಕೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಶಾಸಕರುಗಳು ನಮಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ ನಂತರ ಉತ್ತರ ಬಂದಿಲ್ಲ ಅಂತೇಳಿ ಮತ್ತೆ ಯಾಕೆ ಬೇಡವಾ ಕಟ್ಟಿಸ್ಕೊಡ್ತೀವಿ ಅಂತ ನೀವು ಕೇಳೋದಿದೆಯಲ್ಲ. ಆಮೇಲೆ ಒಂದು ವೇಳೆ ಆಯಿತು 100 ಮನೆ ಮಾತ್ರವಲ್ಲ, ಜಾಗ ಇಲ್ವಾ, ಜಾಗ ಕೂಡ ನಾವೇ ಖರೀದಿ ಮಾಡಿ ಕಟ್ತೀವಿ ಅಂತಂದರೆ ಇದು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಯಾರ ಚಾಕಿರಿ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಈ ನಡುವೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕೇರೆ ಮಾಡ್ತಾ ಇಲ್ಲ ಇವರ ಪತ್ರವನ್ನು. ಅಲ್ಲೇ ಕಾಂಗ್ರೆಸ್ ಹೇಳ್ತಾ ಇದೆಯಂತೆ ಉತ್ತರ ಕೊಡಿ ಅಂತೇಳಿ ಪಿಣರಾಯಿ ವಿಜಯನ್ ಅವ್ರಿಗೆ ಹೇಳ್ತಾ ಇದೆಯಂತೆ. ಈಗ ಅಲ್ಲಿ ಜಗಳ ತಂದಿಟ್ಟಿದ್ದಾರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಇಲ್ಲಿ ಏನೆಲ್ಲ ಬೆಲೆ ಏರಿಕೆ ಆಯಿತು ನಿಮ್ಗೆ ಗೊತ್ತಿದೆ. 50 ml ಮಿಲ್ಕ್ ಜಾಸ್ತಿ ಮಾಡಿ 2 ರೂಪಾಯಿ. ಯಾಕೆ ಸರ್ 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತಂದರೆ